ಏಯ್ ಹೇಳ್ರಿ ಬೈ, ಹೇಳ್ರಿ ಯಾರು ಫಸ್ಟ್ ಸಾಯ್ತೀರಿ? ಹಾಂ ಯವ್ವ, ನೀನ ಏನು ನಿನ್ನ ದೊಡ್ಡ ಮಗಳ ಏನು ಸಣ್ಣ ಮಗಳ? ಹೇಳ ಬೇ, ಯಾರು ಲಗು ಲಗುನ ಬರ್ರಿ ಬರ್ರಿ ಬರ್ರಿ, ಭಾಳ ಹೊತ್ತಾತು ಲಗುನ ಬರ್ರಿ 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 ಬರ್ರಿ. ಲೋ 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 ಏನಾಗಿತ್ಲೋ ನಿನಗ ಕೆಂಚ? ನಾನು ನಿನ್ನ ತಾಯಿ ಅದೀನಿ ಲೋ. ಲೋ ಏನಾಗಿತ್ಲೋ ನಿನಗ? ಲೋ ಯಾರು ಹೇಳ್ರಿ ಲೋ, ಸುಮ್ಮನೆ ನಿಂತಿರಲ್ಲ ಎಲ್ಲರೂ ಹಲ್ ತಕ್ಕೊಂಡು. ಲೋ ಸರಿ ಲೋ, ಅತ್ತಾಗ ಚುಚ್ಚಿಗಿಚ್ಚಿ ಬಿಟ್ಟಿದಿ. ಇನ್ನು ನನಗೆ ಬದುಕ್ಬೇಕಂತ ಆಸೆ ಐತಿ. ಇನ್ನು ಬದುಕಬೇಕಂತ ಆಸೆ ಐತೆ. ಇನ್ನು ಬದುಕಿ ಎಷ್ಟು ಮಂದಿನ ಈ ಮನೆಯಿಂದ ಹೊರಗೆ ಹಾಕ್ಬೇಕಂತ ಮಾದಿ, ಎಷ್ಟು ಜನದ ಜೀವನ ಹಾಳು ಮಾಡ್ಬೇಕಂತ ಮಾಡಿಬೆ ನೀನು? ಬೇಡ, ನೀನು ಎಷ್ಟು ದಿನ ಬದುಕಿದ್ದೇ ಹೆಚ್ಚಾತು. ಇನ್ನು ನಿನ್ನ ನೀವು ಮನ್ಯಾಗ ಇರಕ್ಕೆ ನಾ ಬಿಡಂಗಿಲ್ಲ. ನಾನು ಹೇಳ್ತೀನಿ ಕಲ್ರಿ, 5 ಸತ್ತಿಗೆ ಲಗುನ ಬಂದು ನನ್ನ ಮುಂದೆ ನಿಂತ್ಕೋಬೇಕಷ್ಟ. ಯವ್ವ ಏನಾಗೈತೆ ಪೇ ನಿನ್ನ ಮಗಗ? ಯವ್ವ ಅವ್ನು ನೋಡ್ಬೇ, ಅವ ಬಾಟ್ಲಿನ ಹೊಡ್ಕೊಂಬಂದಾನ. ಆ ಬಾಟ್ಲಿ ಏನಾರ ನಮ್ಮ ಹೊಟ್ಟೆಗೆ ಚುಚ್ಚಿಬಿಟ್ಟ ಅಂದ್ರೆ ಒಮ್ಮೆಗೆ ಆತ ನಾವು ಶಿವನ ಪಾದನ ಸೇರ್ಕೊಂಡ್ಬಿಡ್ತೀವಿ. ಏನ ಜನ ಅಂದಲ್ಲ ಕಥಕಂದ ಜೊತೆದ ಶಿವನ ಪಾದನ? ಏ ಏ ಏ ಏನು ಪುಣ್ಯ ಮಾಡಿದೆ ಅಂತಂದ್ರೆ ಶಿವನ ಪಾದ ಸೇರ್ಕೊತೀನಿ ನೀನು? ಹಾಂ, ಬರೇ ತವ್ರ ಮನೆಗೆ ಬರೋದ, ಮನೆ ಓದಿಯ ಕೆಲಸನ ಮಾಡ್ತಿದ್ದೀನಿ ನೀನು ಶಿವನ ಪಾದ ಸೇರ್ಕೊತೀನಿ? ಇಲ್ಲ, ನಿಮ್ಮ 3 ಜನಕ್ಕೂ, ನಿಮ್ಮ 3 ಮಂದಿಗೆ ಯಮನ ಪಾದನ ನಾನು ಸೇರ್ಸೋದು. ಇವತ್ತು ಅವನವನು ಆಗಿದ್ದಾಗಲೇ ಅವತ್ತು ನಾ ಜೈಲಿಗೆ ಹೋದ್ರೆ ಪರವಾಗಿಲ್ಲ. ಇನ್ನು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಆರಾಮಾಗಿರಿ. ಇವರು 3 ಜನ ಈಗಲೇ ಕಚ್ಚಾ ಅಂತ ಚುಚ್ಚಿ ಎಲ್ಲ ಸಾಯಿಸಿಬಿಡ್ತಿ ನಾವು. ಕೆಂಚ ಬೇಡ, ಆಟಲ್ಲ, ಸರ್ಕೋಯ್ತಾಗ ಸರ್ಕೋ, ಮತ್ತು ಚುಚ್ಚಿ ಬಿಟ್ಟಿತ್ತು ಯಾರಿಗಾರ. ಹಂಗೆಲ್ಲ ಮಾಡಬಾರ್ದು, ಸರಿಯಲ್ಲ, ಸರ್ಕೋಯ್ತಾಗ. ನಿಂಗೆ ಇದೆಲ್ಲ ಗೊತ್ತಾಗಂಗಲ್ಲ, ನೀ ಸುಮ್ಮನೆ ಇರ. ನೀನು ಎಲ್ಲದಕ್ಕೂ ಹ್ಞೂ ಅಂತಿ ಅಂತಂದ್ರೆ ಇವದಾತ ಹೆಚ್ಚಾಗೈತೆ ಅವತ್ತು. ನಮಗೆ ಆಸ್ತಿ ಕೊಡಲಿಲ್ಲ ಅಂತಿದ ನೀವು? ಬರ್ರಿ ಈ 3 ಜನನ ಕಚ್ಚಾ ಅಂತ ಚುಚ್ಚಿದೆ ಅಂದ್ರೆ ಅವನವ್ನು ಯಾರು ಬರ್ತಾರೆ ಮಸ್ತ್ ಆಸ್ತಿ ಕೇಳಕ್ಕೆ ನಾನು ನೋಡ್ತೀನಿ. ಬರ್ರಿ ಲಗುನ ಬರ್ರಿ. ನಂಗೆ ಸಿತ್ತ ಬದಸ್ಬೇಡ್ರಿ. ಸಿತ್ತ ನೆತ್ತಿಗೆ ತಂದ ಮತ್ತು ನೋಡ್ರಿ, ಮತ್ತು ಇಲ್ಲಿ ದೊಡ್ಡ ಯುದ್ಧನ ಅದು ಬಿಟ್ಟೈತಿ. ಮತ್ತು ಬರ್ರಿ ಲಗುನ ಬರ್ರಿ. ಯವ್ವ ನೀವು ಉಂಟು, ನಿಮ್ಮ ಮಕ್ಕಳು ಉಂಟವ ಯವ್ವ, ಏನಾರ ಮಾಡ್ಕೊರಿ. ನಾ ಮಾತ್ರ ಇಲ್ಲಿಂದ ಹೋಗ್ತೀನಿ. ಯಾಕ ಬಾಬೆ ಹೋಗೋಣ ಕ್ವಾಣಾಗ ಸೇರ್ಕನ. ಇಲ್ಲಾಂದ್ರೆ ಈ ಕುಡಕ್ ನನ್ನ ಮಗ ಚುಚ್ಚ ಬಿಡ್ತಾನವ ಯವ್ವ. ನಡಿ ಯವ್ವ. ಹೌದು ಯವ್ವ, ಮೊದ್ಲ ಆ ನಮ್ಗೆ ಕುಡ್ದು ಬಂದಾನ. ಕುಡ್ದು ನಿಚೆದಾಗ ಎಲ್ಲರೂ ಚುಚ್ಚಿಬಿಟ್ಟ ಅಂದ್ರೆ ನಮ್ದು ಇರೋದು ಒಂದೊಂದು ಪ್ರಾಣ. ಇನ್ನೂ ಬದುಕಬೇಕು, ಇನ್ನೂ ಏನೇನೋ ಕಾಣ್ಬೇಕಂತ ಆಸೆ ಐತಿ ಜೀವನದಾಗ ಭಾಳ. ಈಗಲೇ ಸತ್ತು ಸುಡುಗಾಡು ಸೇರ್ಕೊಂಡ್ಬಿಟ್ರೆ ಏನು ಮಾಡೋದು? ಬಾ, ನಾವು ಮೊದ್ಲಿಲ್ಲಿಂದ ಹೋಗೋಣ. ಯವ್ವ ತಡೀರಿ ಬೇ ಯವ್ವ, ನಾನು ಬರ್ತೀನಿ ತಡೀರಿ. ಏಯ್ ನಾವು ಇಲ್ಲೇ ನಿಂತ್ಕೋ. ಒಂದ ಹೆಜ್ಜೆ ಏನಾದ್ರು ಮುಂದಕ್ಕೆ ಹಾರಿ ಬಂದು ಮೈ ಮೇಲೆ ಬಿದ್ದು ಚುಚ್ಚು ಬಿಡ್ತೀನಿ. ಮತ್ತು ಈಗ ಸುಮ್ಮನೆ ನಿಂತ್ಕೋಬೇಕು. ಮಾತು ಕೇಳ್ಬೇಕಂತ ಈಗ ನಂದ. ಅದು ಏನಾರ ಮಾತಾಡ್ಲಿ, ಆದ್ರೆ ಅದಕ್ಕೆ ಕೈಯಾಗೈತಲ್ಲ ಹೊಡೆದಿದ್ದು ಬಾಟ್ಲಿ, ಅದನ್ನು ತೆಗಿಟ್ಟು ಬಿಡಪ್ಪ, ಪುಣ್ಯ ಬರ್ತೈತಿ. ಮತ್ತು ಕೈಗೆ ಹೊಟ್ಟಿಗಿಟ್ಟಿ ಕರ್ಕೊಂತಂದ್ರೆ ಆತ ನನ್ನ ಜೀವನನ ಹೋಗ್ಬಿಡ್ತೈತಿ. ಜೀವನೇ ಹಾಳಾಗೋಗ್ಬಿಡ್ತೈತಪ್ಪ. ಅಪ್ಪ ಪುಣ್ಯ ಬರ್ತೈತಿ, ಅದನ್ನ ಕೆಳಗಿಳಿಸಿ ಮಾತಾಡು. ನೀನು ಏನಂತಿದ್ದೆ ಅದಕ್ಕೆಲ್ಲ ನಾ ಹ್ಞೂ ಅಂತೀನಂತ. ಅಪ್ಪ ಪುಣ್ಯ ಬರ್ತೈತಿ, ಸ್ವಲ್ಪ ಪುಣ್ಯ ಬರ್ತೈತಿ, ಕೈ ಕೆಳಗಿಳಿಸು. ನನ್ನ ಬಟ್ಲಿ ನೀನಾರ ಕೆಳಗಿಳಿಸಿದೆ ಅಂದ್ರೆ, ಕೆಳಗಿಟ್ಟೆ ಅಂದ್ರೆ ನಿನ್ನ ನವರಂಗಿ ಆಟಗಳೆಲ್ಲ ಚಲೋಕ್ಕವು. ನನಗೆ ಗೊತ್ತಿಲ್ಲ. ಇಷ್ಟ ತನಕ ಏನೆಲ್ಲ ಹಾರಾಡ ಕುಂತಿದ್ದಿಲ್ಲ. ಏನದು ಇಷ್ಟ ತನಕ ಹಾರಾಡ ಕುಂತಿದ್ದೆ? ಆಸ್ತಿಯಾಗ ನಮಗೆ ಯಾರಿಗೂ ಪಾಲು ಕೊಡಂಗಿಲ್ಲ. ನೀನು ಇಷ್ಟು ದಿನ ನೋಡ್ಕೊಳ ಕುಂತಿದ್ದೆ ಈಗ ದೊಡ್ಡದಾಗಿ ಬದಲಂಗೆ ನನ್ನ ಆಸ್ತಿನೆಲ್ಲ ಹೆಣ್ಮಕ್ಳಿಗೆ ಬದಲ್ಬಿಡ್ತೀನಿ. ಬರೀ ನೋಡೋಣ. ಅದು ನೀ ಬರಿಯಾಗ ನೀ ಬದುಕಿರಲ್ಲ. ಬಾ ಯವ್ವ, ಬಾ ನಾನು ಕಚ್ಚ ಚುಚ್ಚಿ ಬರ್ತೀನಿ. ಬಾ ಯಪ್ಪ, ನಾ ಏನು ಅನ್ನಂಗಿಲ್ಲ. ನೀನು ಏನಂತಿದ್ದೆ ಅದಕ್ಕೆಲ್ಲ ಹ್ಞೂ ಅಂತೀನಂತ. ಮೊದ್ಲದ ಬಾಟ್ಲಿನ ಕೆಳಗಿಳಿಸಿ ಯಪ್ಪ. ಕೈಕಾಲ ನಾವು ತರ ನಡಗ ಕುಂತ್ಬಿಟ್ಟಾವು. ಹಂಗಾರ ನಾ ಹೇಳಿದ ಮಾತು ಕೇಳ್ಬೇಕು ನೀನೀಗ. ಏನು ಕೇಳ್ತೀನಿ ಏನಿಲ್ಲ? ಹ್ಞೂ ಕೇಳ್ತೀರಪ್ಪ. ನೀನು ಏನಂತಿದ್ದೆ ಅದಕ್ಕೆಲ್ಲ ಹ್ಞೂ ಅಂತೀನಂತ. ಏನು ಕೇಳ್ಬೇಕು ಹೇಳಪ್ಪ ಯಪ್ಪ. ಪವಿತ್ರವನ್ ಮದ್ವಿನ ಯಾವುದೇ ಕಾರಣಕ್ಕೂ ನಮ್ಮ ಮನ್ಯಾಗ ಮಾತಾಡಂಗಿಲ್ಲ. ಬೇಕಾದ್ರೆ ಅವ್ರು ಗಂದಿನ ಮನೆಯಾಗೆಲ್ಲಾರ ಮಾಡ್ಕೊಂಡು ಹೋಗ್ಲಿ. ಇಲ್ಲ ಅದಕ್ಕೂ ಮಿಕ್ಕಿ ನೀನು ಏನಾರ ಮದುವೆ ಮಾಡ್ತೀನಂದ ಮಾಕೋ. ಯಾರು ಬೇಡ ಅಂತ ಆಕೆ ಹೆಸರು ಮೇಲೆ ದುಡ್ಡು ಇಟ್ಟೈತಿಲ್ಲ, ಆ ದುಡ್ಡು ಓಷ್ಟು ಖರ್ಚು ಮಾಡಿ ಆಕೆ ಮದುವೆ ಮಾಡಿ. ಅದನ್ನು ಬೇತ ಏನಾರು ಹೆಚ್ಚು ಕಮ್ಮಿ ಬಾಲ ಬಿಚ್ಚಿದೆ, ಹೊಲ ಮಾಡ್ತೀನಿ, ಮನೆ ಮಾಡ್ತೀನಿ ಅಂತ ಏನಾರ ಬಾಲ ಬಿಚ್ಚಿದೆ ಅಂದ್ರೆ ಮುದುಕಿ ನೀನು ಒಂದು 90 ಹೊದದ ಬಂದು ಈ ಬಾಟ್ಲಿ ಐತಲ್ಲ, ಈ ಬಾಟ್ಲಿನ ಹಂಗ ಇಟ್ಕೊಂಡಿರ್ತೀನಿ. ನನ್ನ ಕೊನೆಯಾಗ ಹಂಗ ಇಟ್ಟಿರ್ತೀನಿ. ನೀನು ಯಾವತ್ತರ ಮಾತು ತಪ್ಪಬೇಕು, ಬಾಟ್ಲಿ ತೊಗೊಂಬಂದು ಕದಕ್ಕಂತ ಹೊತ್ತಿ ಚುಚ್ಚಿ ಬರ್ತೀನಿ ನೋಡ. ಹುಷಾರ. ನಾ ಮೊದಲ ಕುದಕ್ಕೆ ನನ್ನ ಮಗ ಅದೀನಿ. ಹೊಚ್ಚ ಹೇಳ್ದಂಗೆ ಆಕೈತಿ ನಂಗೆ ಕುದಿದೆ ಅಂದ್ರೆ.
ಕೂದಲು ನಿಷೇಧಾಗ ನಾನು ಏನು ಮಾತಿನೋ ನಂಗೆ ಗೊತ್ತಿಲ್ಲ. ಈಗ ಹೇಳಾಕುಂತೀನಿ, ಹುಷಾರಾಗಿದೆ ನಿನ್ನ ತಿಳಿತಾನ. ಹಾಂ ಹ್ಞೂ ಆತಪ್ಪ ಆತ ಅಕ್ಕಿ ರೊಕ್ಕದಾಗ ಮಾಡ್ತೀನಂತ ಮದುವೆನ. ಯಾವ ಹೊಲಾನು ಮಾರಂಗಿಲ್ಲ ಮನಿನೂ ಮಾರಂಗಿಲ್ಲ ಆತ. ಹಂಗೆ ಬಾದಾರಿಗೆ ಏನಾರ ಹೆಚ್ಚು ಕಮ್ಮಿ ಬಲ ಬಿಚ್ಚಬೇಕು, ಮಾತು ಹೊಲಸ್ಬೇಕು, ಗೊತ್ತಿಲ್ಲ. ಕೈಯಾಗ ಬಾತ್ಲೆ ಐತೆ ಖಚಕ್ ಅಂತ ಚುಚ್ಚಿ ಬರ್ತೀನಿ, ಹುಷಾರ್. ಆಯ್ತಪ್ಪ ಈಗ ಹೇಳಿನಲ್ಲ ಹಂಗೆ ನೋಡ್ಕೋತೀನಿ. ಮತ್ತೆ ನೀನು ಬಾಯ ಮಾತು ತಪ್ಪಂಗಿಲ್ಲಪ್ಪ ಯಪ್ಪ. ನಾನು ಮೊದಲಿಂದ ಹೋಗ್ಬೇಕಪ್ಪ ಯಪ್ಪ. ಇಲ್ಲ ಅಂದ್ರೆ ಕುಡುಕ್ ನನ್ನ ಮಗ ಏನಾರ ಕಾಲಿಗೆ ಜಾರಿ ಬಿದ್ದ ಅಂದ್ರೆ ಸೀದಾ ಬಾಟ್ಲಿ ಬಂದು ನನ್ನ ಹೊಟ್ಟಿಗೆ ಚುಚ್ಚಿತೈತಿ. ಮೊದಲಿಂದ ಓಡೋಗ್ಬೇಕಪ್ಪ ಯಪ್ಪ. ಬೇ 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 ನೇತಗ ಬೇ ಅವಳಂತದ ಬಾ, ಇನ್ನು ಮಾತಾಡದೈತೆ ಬಾ ಬಾ ಬೇ. ನೀನದಕ್ಕೆ ಬಂದಿಲ್ಲ, ನಿನಗೇನಾರ ಚುಚ್ಚಬೇಕನ್ನ ಹೊತ್ತಿಗೆ? ಹಾಂ ಅಯ್ಯೋ ನನ್ನ ಬಂಗಾರದಂತ ಕಂಡ ನೀನೇ ನನ್ನ ಹೊಟ್ಟೆಗೆ ಚುಚ್ಚೋದು ಬೇಡಪ್ಪ. ಇಷ್ಟು ದಿನ ನೀನು ಕುಡ್ಕೊಂಬಂದಾಗ ಹೆಂಗೆ ಬಾಯಿಗೆ ಬಂದಂಗೆ ಬೈತಿದ್ದೆ, ಯಾಕಾರ ಕುಡಿತೀಯೇನೋ ಅಂತ ಅಂತಿದ್ದೆ. ಆದರೆ ಜೀವನದಾಗ ಫಸ್ಟ್ ಟೈಮ್ ಕುಡ್ಕೊಂಡು ಬಂದು ಒಂದು ಮನೇನ ಉಳಿಸಿದಿ ನೋಡಿ ನೀನು. ನನ್ನ ಗಂಡ ಅಂದ್ರೆ ಗಂಡ ನೀನು. ಬಂಗಾರದಂತ ಗಂಡ ಐತಿದ್ದೆ, ಶಾಣಿ ಐತಿದ್ದೆ. ನಿಜವಾದ ಮಾತು ಹೇಳಿದೆ ನೋಡಬೇ ಅಕ್ಕ. ಅಣ್ಣ ಕುಡ್ಕೊಂಬಂದಿದ್ದಕ್ಕೆ ಸಾರ್ಥಕ ಆತು ಬಿಡಿ ಇವತ್ತು. ಹೂನ ಪಂಚಿ ನೋಡು, ನನ್ನ ಗಂಡ ಇಷ್ಟು ದಿನ ಎದಕ್ಕರ ಕುಡ್ಕೊಂಬರ್ತಿ ಕುಡಿದು ಯಾರ ಮನೇನ ಹಾಳು ಮಾಡ್ಬೇಕಂತ ಮಾಡ್ತಿ ಅಂತ ಅಂತಿದ್ದೆ. ಆದರೆ ಇವತ್ತು ನೋಡು, ನನ್ನ ಗಂಡ ಕುಡ್ಕೊಂಬಂದು ಒಂದು ಒಳ್ಳೆ ಕೆಲಸ ಮಾಡಿದ ನೋಡು. ಕುಡಿಯ ಎಷ್ಟು ಕುಡಿದು ಕುಡಿ. ಇನ್ನು ಮೇಲೆ ನಿನಗೆ ರೊಕ್ಕ ಏನಾರ ಬೇಕಂದ್ರೆ ನಾನು ಕೊಡ್ತೀನಿ ನಿನಗೆ. ಆದರೆ ಇಂಥ ಟೈಮ್ನಾಗ ಮಾತ್ರ ಕುಡಿಬೇಕಾ ನೀನು? ಆತ ತಗೋ. ನಂಗೆ ಹೊತ್ತಿ ಭಾಳ ಹಸುದ್ ಬಿದ್ದೈತಿ. ನನಗೆ ಮೊದ್ಲು ಊಟಕ್ಕೆ ಹಾಕೋದು ಬಾ, ಇಲ್ಲ ಅಂದ್ರೆ ಇಲ್ಲೇ ಚಕ್ರ ಬಂದ ಬಿದ್ದಂಗೆ ಆಕೈತಿ. ಬಾ ನದಿ ನಂಗೆ ಮೊದ್ಲು ಹೊತ್ತಿಗೆ ಊಟಕ್ಕೆ ಹಾಕಿ ನದಿ. ಅಯ್ಯ ಬಾರ ನನ್ನ ಗಂಡ, ಇಂಥ ದೊಡ್ಡ ಸಾಹಸ ಮಾಡಿದಿ ನೀನು. ನಾವು ಯಾರು ಮಾಡಲಾರ್ದಂಥ ಸಾಹಸ ಮಾಡಿದಿ ನೀನು. ನಿನಗೆ ಊಟ ಕೊಡಲ್ಲ ನಾನು. ಬಾ ಬಿಸಿದ ರೊಟ್ಟಿ ಮಾಡ್ಕೊಡ್ತೀನಿ ಬಾ. ಅಬ್ಬಾ ಇವತ್ತು ನನ್ನ ಹೆಂಡತಿ ನಂಗೆ ಭಾಳ ರೆಸ್ಪೆಕ್ಟ್ ಕೊಡಾಕುಂತ ಬರ್ತಾಳ. ಹಿಂಗೆ ಕೊತ್ತಾ ಇರ್ಬೇಕು ನಾವು. ಅವಾಗ ಈ ಥರ ಸಾಧನೆಗಳನ್ನ ಮಾತಾಡ್ಬೇಕು. ಅವಾಗ ನಮ್ಮ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಹೋಗ್ತೈತಿ. ಎಣ್ಣ ಹೆಂಗೋ ಈಗ ಅವ್ವ ಹೊಲಾನ ಮನಿನ ಮಾರಲ್ಲ ಅಂತ ಅಂದಾಳಲ್ಲ, ಒಪ್ಕೊಂಡಾಳಲ್ಲ ಮಾರಂಗಿಲ್ಲ ಅಂತಂದು. ಹೆಂಗೋ ಚಲೋ ಆತಲ್ಲಪ್ಪ ಯಪ್ಪ. ಅಂತೂ ಕೆಂಚಪ್ಪಣ್ಣನಿಂದ ಒಂದು ಒಳ್ಳೆ ಕೆಲಸ ಆತು ನೋಡಿ ಮನ್ಯಾಗ. ಹೌದು. ಯಾಕ ಅವ್ವ ಅವ್ನಿಗೆ ಹೆದ್ರಕೊಂಡು ಹೊಲ ಮನೆ ಮಾರಂಗಿಲ್ಲ ಅಂತಂದಾಳ. ನೋಡೋಣ ಇನ್ನೊಂದು 4 ದಿನ ಕಾಯನ. ಇದ ಮಾತು ಇತ್ತು ಸರಿ ಹೋತು, ಇಲ್ಲಾಂದ್ರೆ ಮತ್ತೆ ಬೇರೆ ದಾರಿ ಹುಡ್ಕಕ್ಕೆ ಬರ್ತೈತಿ. ಅಯ್ಯ ಮಾವರ, ಈಗ ನೋಡ್ರಿ, ಈಗ ಅತ್ಯಾರ ಇದನ್ನು ಸುಧಾರಿಸ್ಕೊಳಕ 2 ದಿನ ಬೇಕಾಕೈತಿ. ಹೆಂಗಿಟ್ಟಾರ ಹಂಗೆ ಇದೇನದು ಒಡೆದ ಬಾಟ್ಲ ಹಿಂಗೆ ಕೈಯಾಗಿ ಹಿಡ್ಕೊಂಬಂದ್ರೆ ಸಾಕು, ತರ 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 ಅಂತ ನಡಕ್ ಬಿಡ್ತಾರ ಹಂಗೆ. ಪಂಚಿ ನೀ ಅನ್ಕೊಂಡಂಗೆ ಸುಲಭಿಲ್ಲಲೇ ಇದು. ಅತ್ಯಾರು ಒಳಗಿಂದೊಳಗೆ ಏನು ಮಾಡೋಕ್ಕೂ ಹೇಸಂಗಿಲ್ಲ ಅವರು. ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಎಲ್ಲರೂ. ಅಂದ್ರೆ ಲಕ್ಷ್ಮಕ್ಕ ಈ ಹೆಂಗೆ ಮತ್ತು ಅತ್ಯಾರ ಮಾತು ಮೀರ್ತಾರಂತ ಅಂತೀನ? ಅಣ್ಣ ಅವ್ವ ಹಂಗೆ ಮಾಡ್ತಾಳಂತ ಅಂತೀನ? ಹೇಳೋಕ್ಕಾಗಲ್ಲಪ್ಪ. ಅವ್ವ ಈಗ ನಮ್ಮನ್ನು ಬೀದಿಗೆ ತರ್ಬೇಕಂತ ನಿಂತು ಬಿಟ್ಟಾಳ. ಆಕಿ ತಲೆಯಾಗ ಏನು ನೋಡ್ತೈತಿ ಏನು ಹೇಳೋಕ್ಕಾಗಲ್ಲ. ಅವನ ಮೇಲೆ ಎಲ್ಲರೂ ಒಂದು ಕಣ್ಣಿಟ್ಟಿರಲೇಬೇಕು. ಆಕಿ ಏನಾರ ಹೊಲ ಮಾರೋದು ಮನೆ ಮಾರೋದು ಏನಂತ ಒಪ್ಪ ಸುದ್ದಿ ತಗಲಂದ್ರೆ ನಾವು ಮತ್ತೇನಾರ ಬೇರೆ ದಾರಿ ಹುಡುಕ್ಲೇಬೇಕಾಕೈತಿ. ಈಗ ಇರೋ ಆಸ್ತಿನ ಹೆಂಗಾರ ಮಾಡಿ ಉಳಿಸ್ಕೊಳ್ಲೇಬೇಕು ನಾವು. ಯಾಕಂದ್ರೆ ಮುಂದೆ ನಮ್ಮ ಮಕ್ಕಳ ಜೀವನನೂ ನಾವು ನೋಡ್ಕೋಬೇಕಲ್ಲ. ಈಗ ಅದಕ್ಕೆ ಈಗ ಸದ್ಯಕ್ಕೆ ನೋಡಂತಡ್ರಿ, ಇವತ್ತೊಂದು ದಿನ ಬಿಡೋಣ, ನಾಳೆ ಏನಂತ ಅಂತಂದು ನೋಡೋಣ. ಹೌದ್ರಿ ಮಾವರ, ಹೆಂಗಾರ ಮಾಡಿ ಈ ಹೊಲ ಮನೆ ಮಾರೋದನ್ನು ಮಾತ್ರ ನಾವು ನಿಂದ್ರಿಸ್ಲೇಬೇಕು. ಬರ್ರಿ ಇನ್ನು ಮನ್ಯಾಗ ಕೆಲಸ ಗಡ್ ಬಿದ್ದಾವು, ಮಾಡಂಬರ್ರಿ. ಮುಖಂದ ಬಾ, ಹೊಲ್ದಾಗ ಒಂದು ಸ್ವಲ್ಪ ಕೆಲಸ ಐತಿ, ಹೋಗಿ ಬರಂಬರ್ರಿ. ನೀವಿಬ್ರು ಬರ್ತೀರನ? ಏನಾರು ಕೆಲಸ ಐತಾ ನಿಮ್ದು? ಇಲ್ಲಣ್ಣ ನಂದು ಇವತ್ತೇನು ಕೆಲಸ ಇಲ್ಲ, ಹೊಲ್ದಂದ ಕೆಲಸ ಇರೋದು. ಬರ್ರಿ ಹೋಗಂಬರ್ರಿ, ನಾನು ಬರ್ತೀನಿ. ನಡಿ ಅಣ್ಣ, ಹಂಗಾರ ನಾನು ಬರ್ತೀನಿ. ನಂದು ಇವತ್ತೇನು ಕೆಲಸ ಇಲ್ಲ, ನಂದು ಹೊಲ್ದಾಗ ಬರ್ತೀನಿ ಅಂತ. ನಡಿ. ಬರ್ರಿ ಹಂಗಾದ್ರೆ ಲಘುನ. ಅಲ್ಲಕ್ಕ, ಈಗ ಮತ್ತೆ ಅತ್ಯಾರ ಮಾತುಕೇನ ಕೇಳಲಾರ್ದ ಹೊಲ ಮನೆ ಮಾರಿದಂದ್ರೆ ಹೆಂಗೆ? ಅಯ್ಯ ಸರಸ್ವತಿ, ಹಂಗೆ ನಮ್ಮ ಮುಂದೆ ಎಲ್ಲಾರ್ದು ಏನದು ಸೈನ್ ಇಲ್ದ ಹಂಗೆ ಸೇಲ್ ಮಾರಕ್ಕೆ ಬರಂಗಿಲ್ಲ. ನೋಡಂತಡಿ ಏನು ಮಾಡ್ತಾರಂತದ್ದು ಮುಂದೆ ಯೋಚನೆ ಮಾಡಕ್ಕೆ ಬರ್ತೈತಿ. ಆದರೂ ಅತ್ಯಾರ ಮೇಲೆ ಮತ್ತು ಅವ್ರ ಚಿಕ್ಕಮ್ಮನವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ನಾವು. ಹೌದು ಪಂಚಿ, ಅದು ಮಾತ್ರ ನಿಜ. ಅವರು ಮಾತಾಡ್ಕೊತ ಕುಂತ್ರೆ ಯಾರು ಒಬ್ರು ಅವ್ರ ಮೇಲೆ ಕಣ್ಣಿಟ್ಟಿರಾಕಬೇಕು. ಮುಂದೆ ಏನಾಕೈತಿ, ಏನು ಮಾಡ್ತಾರೆ, ಅವ್ರ ತಲೆಗೆ ಏನು ಪಿಲ್ಯಾನ ಒಳ್ಯಾಕ ಕುಂತೈತೆ ಅನ್ನೋದು ನಾವು ಕಂಡು ಹಿಡಿಲೇಬೇಕು. ಯಾಕ ಬರ್ರಿ ಬೇ ಲಘುನ ಅಡುಗೆ ಮಾಡನ್ರಿ, ಹಸು ಆಗೈತಂತ ನನ್ನ ಗಂಡಗ. ನಡೀರಿ ಹಸು ಆಗೈತಂತವ್ರಿಗೆ ಏನು ಅಡುಗೆ ಮಾಡ್ಬೇಕಂತ. ನಡ್ರಿ ಅಡುಗೆ ಮಾಡೋಣ.
ಅಲ್ಲ ಮಮ್ಮಿ, ನೀನು ಆಕಿದ ಅಡುಗೆ ಹಾಳು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಆ ಪ್ಲ್ಯಾನ್ ಮಾಡೀನಿ, ಈ ಪ್ಲ್ಯಾನ್ ಮಾಡೀನಿ ಅಂತ ಹೇಳಿದೆ ಮಮ್ಮಿ. ಅದು ನೋಡಿದ್ರೆ ಎಲ್ಲ ಫ್ಲಾಪ್ ಆಗ್ಬಿಡ್ತಲ್ಲ, ಯಾರಿಗೂ ಏನೂ ಆಗಲಿಲ್ಲ. ಎಲ್ಲರೂ ಆಕಿನ ಹೊಗಳಿದ್ದೆ ನೇತ್ರನ್ನ. ಹೂನ, ನನಗೂ ಅದ ಗೊತ್ತಾಗವಲ್ದು. ನಾನು ಅವರು ಮಾಡಿರೋ ಅಡುಗೆಗೆಲ್ಲ ಅದೇನದು ಬೀದಿ ಮಾತ್ರೆ ಹಾಕಿದ್ದೆ. ಆ ಹೊಟ್ಟೆ ನೋವು, ಫುಲ್ಲು ಹೊಟ್ಟೆ ನೋವು ಎಲ್ಲ ಹತ್ತಿ ಇಲ್ಲೇ ಚಟ್ಕೋಬೇಕು ಅವರು ಅಂಥ ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿದ್ದೆ. ಆದರೂ ಅವ್ರಿಗೆ ಏನೂ ಆಗಲಿಲ್ಲ. ಅದೇ ಏನು ಅಂತ ಗೊತ್ತಾಗ್ತಾ ಇಲ್ಲ. ಏನು ನಾನು ಅವರು ಏನಾಯಿತು ಏನೋ, ನಾನು ಯಾರು ಅಡುಗೆ ಹಾಕಿದ್ನೋ ಏನು, ಅವ್ರು ಯಾರಿಗೋ ನಮ್ಮ ಪ್ಲ್ಯಾನ್ ಗೊತ್ತಾಗೈತಿ. ಆದರೆ ಅದನ್ನೆಲ್ಲ ಹಾಳು ಮಾಡಿದ್ದು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ಗೊತ್ತಾಗಬೇಕು ನನಗೆ ಅವಾಗಿದೆ ಅವ್ರದ್ದು. ಮಮ್ಮಿ, ಈಗ ಎಲ್ಲರೂ ಮುಂದೂ ನೇತ್ರನ ದುಡ್ಡು ಏನದು ನೇತ್ರ ಎಲ್ಲ ಮಾಡ್ತಾಳೆ, ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ ಅಂತ ಎಲ್ಲರೂ ನೇತ್ರನ ಹೊಗಳಿದ್ದೆ. ಹಿಂಗಾದ್ರೆ ಹೆಂಗೆ ಮಮ್ಮಿ? ನೀನೇನು ತಲೆ ಕೆಡಿಸ್ಕೋಬೇಡ ಮಗಳ. ನಾನೇನಾದರೂ ಪ್ಲ್ಯಾನ್ ಮಾಡ್ತೀನಿ. ಆ ನೇತ್ರನ ಈ ಮನೆಯಿಂದ ಓಡಿಸ್ತೀನಿ. ಇದು ಮಾತ್ರ ನಿಜ. ಏನು ಪ್ಲ್ಯಾನ್ ಮಾಡಿ ಮಮ್ಮಿ? ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ, ಮಾಡ್ತೀನಿ. ಈ ಸಲ ಮಾಡೋ ಪ್ಲ್ಯಾನಿಗೆ ಆ ನೇತ್ರ ಸಿಕ್ಕಾಕೊಳ್ಳೇಬೇಕು, ಈ ಮನೆಯಿಂದ ಹೋಗೋಕಬೇಕು. ಎಲ್ಲರ ದೃಷ್ಟಿನಲ್ಲೂ, ಅದರಲ್ಲೂ ಆ ಸಾಗರ ದೃಷ್ಟಿನಲ್ಲಿ ಮಾತ್ರ ನೇತ್ರ ಕೆಟ್ಟಕ್ಕೆ ಅಂತ ಅನಿಸ್ಕೋಬೇಕು. ಹಂಗೆ ಮಾಡ್ತೀನಿ. ನಾ ಮಾತ್ರ ಸುಮ್ಮನೆ ಇರಲ್ಲ ಇನ್ನು. ಬಾ ಮಗಳ, ಹೋಗೋಣ ಕೊಣಾಗ. ಏನು ಮಾಡಬೇಕು ಮುಂದೆ ಅಂತ ಹೇಳ್ತೀನಿ, ನೀನು ನಾನು ಹೇಳ್ದಂಗೆ ಮಾಡಿ ಸಾಕು. ಸರಿ ಆಯಿತು ಮಮ್ಮಿ.